ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಎರಡನೇ ವಾರ್ಷಿಕೋತ್ಸವ ತನ್ನಿಮಿತ್ಯಾಹನ ಗದ್ದೆಗಳಲ್ಲಿ ಸಂಕ್ರಾಂತಿಯ ಸುಗ್ಗಿ ಆಚರಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಕೇಂದ್ರದಲ್ಲಿ ಕಳೆದ 15-20 ವರ್ಷಗಳಿಂದ ಕರ್ತವ್ಯ ಮಾಡಿಕೊಂಡು ಬರುತ್ತಿರುವ ನೌಕರರಿಗೆ ಕಡಿಮೆ ವೇತನ ನೀಡಲಾಗುತ್ತಿದೆ. ಹಾಗಾಗಿ ವೇತನ ಹೆಚ್ಚಳಕ್ಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಎಚ್ಎಸ್ ಸಂಘಟನೆಯ ನೇತೃತ್ವದಲ್ಲಿ ಡಿಸಿ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿದ್ದಾರೆ. ಹೀಗೆ ಡಿಎಚ್ಎಸ್ ಸಂಘಟನೆಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ವಿಜಯನಗರ ಜಿಲ್ಲಾ ಸಮಿತಿಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಹೀಗೆ ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಬಳಿಕ ಡಿಸಿ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ. ರಾಜ್ಯ ಮಂತ್ರಿ ಹೋರಾಟಕ್ಕೆ ನಮ್ಮ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಹೋರಾಟ ಯಶಸ್ವಿಯಾಗಲಿ. ಅಲ್ಲ ಸಾರ್ ನಾವು ಎಲ್ಲ ಪರೀಕ್ಷೆಗೆ ಬರೀ ಎಲ್ಲರೂ ಪರೀಕ್ಷೆಗೆ ಎಲ್ಲ ಕೆಡಿಸ್ತೀವಿ. ಸಾಕು ಬರೀ ಅವ್ರಿಲ್ಲಾಂದ್ರೆ ಕಮ್ಮಿ ಬಿಡ್ತಾರೆ ದುಡ್ತಾರೆ ಅದಕ್ಕೆ. ಆಗಮಿಸಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ ನೌಕರ ಬಂಧುಗಳೇ, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳನ್ನು ಹಾಗೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳ ಹಾಗೆ ಇಡೀ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟ ಬಂಧುಗಳೇ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದಿಂದ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಮುಂದೆ ಅನಿರ್ದಿಷ್ಟ ಕಾಲ ಮುಷ್ಕರ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಸಹ
ಇಡೀ ವಿಜಯನಗರ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ಹಾಸ್ಟೆಲ್ ನೌಕರರು ಈ ದಿನ ಒಂದು ಹೋರಾಟದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ. ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ದಲಿತ ಹಕ್ಕಳ ಸಮಿತಿ ಅಂದರೆ DHS ಬೆಂಬಲವನ್ನು ಈ ಸಂದರ್ಭದಲ್ಲಿ ಕೊಡ್ತಿದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಅನೇಕ ಸರಿ ಸಹ ನಿಮ್ಮ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈಗ ಪ್ರಮುಖವಾಗಿ ಒಟ್ಟು ನಮ್ಮ ಬೇಡಿಕೆಗಳು 14 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದನ್ನು ರಾಜ್ಯಾದ್ಯಂತ ಈ ಒಂದು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ನಿಮಗೆ ಈಗ ಕೊಡ್ತಕ್ಕಂಥ ಸಂಬಳ ಕಡಿಮೆ ಇರೋದ್ರಿಂದ ಕನಿಷ್ಠ 31,000 ರೂಪಾಯಿ ಕೊಡಬೇಕನ್ನೋ ಒಂದು ಬೇಡಿಕೆ ಪ್ರಮುಖವಾಗಿ ನಿಮ್ಮದು. ಎಷ್ಟು? 31,000 ರೂಪಾಯಿ ಕೊಡಲೇಬೇಕು ಅನ್ನೋದಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಪರ್ಮನೆಂಟ್ ನೌಕರಿಗೆ ಏನು ಕೊಡ್ತಾ ಇದ್ದಾರೆ? 40,000ರಿಂದ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ನಿಮಗೆ ಕೊಡೋದು ಅದ್ರಾಗ ಅರ್ಧಷ್ಟು ಸಹ ಇಲ್ಲ, ಬಟ್ ಅರ್ಧನೂ ಇಲ್ಲ. ಆದರೆ ಅದೇ ಕೆಲಸನ ನಿಮ್ಮ ಕೊಟ್ಟ ಮಾಡಿಸ್ಕೊಂಡು ಅಲ್ಪ ಒಂದು ಇದನ್ನು ಕೊಟ್ಟ ಸಂಬಳ ಕೊಡೋದ್ರ ಮೂಲಕ ಆ ಒಂದು ಕೆಲಸವನ್ನು ಮಾಡ್ತದೆ. ನಾವು ಏನು ಹೇಳ್ತಿದ್ದೀವಿ? ಸಮಾನ ಕೆಲಸಕ್ಕೆ ಸಮಾನ ವೇತನ. ನಾವು ಏನು ಮಾಡ್ತಾರೆ ನಾವು ಅದನ್ನೇ ಮಾಡ್ತಿದ್ವಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಂತ ಕೇಳ್ತಿದ್ವಿ. ಆದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸರ್ಕಾರ ಕೊಡ್ತಾ ಇಲ್ಲ. ನಮ್ಮ ಕಡೆಯಿಂದ ಕೆಲಸ ತಗೊಳ್ತಿದೆ, ಹೆಚ್ಚಿನ ಕೆಲಸ ತಗೊಳ್ತಿದೆ, ಆದರೆ ಸಂಬಳವನ್ನು ಕಡಿಮೆ ಕೊಡ್ತಿದ್ದೆ ಹಿನ್ನೆಲೆಯಲ್ಲಿ ಕನಿಷ್ಠ ನಮಗೆ 31,000 ರೂಪಾಯಿ ಕೊಡಲೇಬೇಕಂತಂದೇಳಿ ನಮ್ಮ ಒತ್ತಾಯ. ಅದಾದ ನಂತರ ಈಗ ನೇರವಾಗಿ ವೇತನ ಮೂಲಕ ನಮಗೆ ಇದು ನೇರವಾಗಿ ಇಲಾಖೆ ಮೂಲಕನೇ ವೇತನ ಕೊಡೋಂಥ ನಮ್ಮ ಇನ್ನೊಂದು ಡಿಮ್ಯಾಂಡ್. ಈಗಾಗಲೇ ಅದು ಏಜೆಂಟ್ ಮೂಲಕ ಬರ್ತಿದೆ. ಏಜೆಂಟ್ ಅವರು ಅದ್ರ ತಮಗೆ ಬೇಕಾದಂಥ ಕಮಿಷನ್ ತೊಗೊಂಡು ನಿಮಗೆ ಕೊಡ್ತಿದ್ರು. ಅಂದರೆ ಶ್ರಮ ಪಡೋರು ನೀವು, ಅವರು ತೊಗೊಳೋರು ಅವರು. ನೀವು ಶ್ರಮಜೀವಿಗಳು, ಅವ್ರು ಯಾರು ಶ್ರಮಜೀವಿಗಳಲ್ಲ. ಆದರೆ ಅವರಲ್ಲಿ ಅದ್ರ ತಮ್ಮ ಕಮಿಷನ್ ತೊಗೊಂಡು ನಿಮಗೆ ಕೊಡೋದ್ರಿಂದ ನಿಮಗೆ ನಷ್ಟ ಆಗ್ತಿದೆ. ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ದೊರಕ್ತಾ ಇಲ್ಲ. ಆದ ಕಾರಣ ನೇರವಾಗಿ ಇಲಾಖೆಯಿಂದ ವೇತನ ನೀಡಿ ಅಂತ ಒಂದು 2ನೇ ಡಿಮ್ಯಾಂಡು. ಅದಾದಗಳೇ ನಿಮ್ಮ ಬೇಡಿಕೆಗಳು ಘೋಷಣೆ ಕೂಗ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಿಂಗಳಿಗೆ ಕನಿಷ್ಠ 31,000 ರೂಪಾಯಿ ಸಂಬಳ ಕೊಡಬೇಕು ಅಂತೇಳಿ ಕೇಳಿದರೆ ಇದರಲ್ಲಿ ನ್ಯಾಯ ಇದೆ. ಇವತ್ತಿನ ಬೆಲೆ ಏರಿಕೆಯಲ್ಲಿ ಎಲ್ಲವೂ 100 ರೂಪಾಯಿಗಿಂತ ಮೇಲೆ ಹೆಚ್ಚು ಆಗಿದೆ. ಆ 100 ರೂಪಾಯಿಗಿಂತ ಹೆಚ್ಚು ಬೆಲೆ ಏರಿಕೆ ತರಕಾರಿ ತಿನಿಸಿ ಎಲ್ಲವನ್ನೂ ತಗೊಂಡು ಜೀವನ ಮಾಡೋದು ಭಾಳ ಕಷ್ಟ ಐತಿ. ಹಂಗಾಗಿ ಈ ಕಾರಣಕ್ಕೆ ಸರ್ಕಾರನೇ ನಿಗದಿ ಮಾಡಿದೆ, ತಿಂಗಳಿಗೆ ಕನಿಷ್ಠ 31,000 ರೂಪಾಯಿ ಕೊಡಬೇಕು. ದಿನಕ್ಕೆ 420 ಕಡಿಮೆ ಅಂದರೆ 420 ರೂಪಾಯಿ ಕೊಡಬೇಕು ಅಂತ ಐತಿ. ಅಂದರೆ ಒಂದು ಕಡೆಗೆ ನಮ್ಮ ಮುಖಂಡರು ಒಂದು ವಿಷಯ ಹೇಳಿದರು, ಅಂಬೇಡ್ಕರ್ ವಿಷಯನ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದಲ್ಲಿ ಕೂಡ ಹೇಳೈತಿ ಮೇಲು ಕೀಳು ಇರಬಾರ್ದು, ಎಲ್ಲರಿಗೂ ಸಮಾನತೆ ಇರಬೇಕು ಅಂಥೇಳಿ. ಇವತ್ತಿನ ನಿಮಗೆ ಸಂಬಳ ಸಿಗ್ತಾ ಇರೋದು 8,000ರಿಂದ 10,000. ಇವತ್ತು ಅಸಮಾನತೆಯಿಂದ ಸಂಬಳಗಳು ಇದ್ದಾವೆ. ನಾವು ನೀವು ಓಟ್ ಹಾಕಿ ಕಳಿಸಿರ್ತಕ್ಕಂಥ MLAಗಳಿಗೆ ಎಷ್ಟು ಸಂಬಳ ಇದೆ ಅಂತ ನೀವು ಕೇಳಿದರೆ 1,40,000 ರೂಪಾಯಿ ಒಂದು ತಿಂಗಳ ಸಂಬಳ ಐತಿ. 1,40,000ಕ್ಕಿಂತ ಹೆಚ್ಚು TAD ಐತಿ. ಅವ್ರಿಗೆ ಬೈಯೋದು ಬಂಗಲೆ ಐತಿ, ಓಡಾಡೋಕ್ಕೆ ಕಾರ್ ಐತಿ, ಗುಮಾಸುಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ನಾವಲ್ಲಿ ಕೆಳಮಟ್ಟದಲ್ಲಿ ಕಡೆಗೆ ಜನ ಕೆಲಸ ಮಾಡ್ತಕ್ಕಂಥ ದಿನಗೂಲಿ ನೌಕರರಿಗೆ ಸಂಬಳ ಕೇವಲ 8,000 ಇದೆ. ಅಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಬೇಕಾಗಿದೆ. ಹಾಗಾಗಿ ಇವತ್ತು ನಿಮ್ಮ ಹಾಸ್ಟೆಲ್ ಭಾಳಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಹೋರಾಟ ಮಾಡ್ತಾಯಿದ್ದೀರಿ. ನಿಮ್ಮ ಜೊತೆ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅಗತ್ಯ ಬೆಲೆ ಏರಿಕೆ ಗಣನೆ ಸಂಬಳ ಹೆಚ್ಚು ಮಾಡಬೇಕು. ಸಂಬಳಗಳು ನೋಡ್ರಿ, ಎಲ್ಲ ACMನಾಗ ಇರೋರಿಗೆ ಎಲ್ಲರಿಗೂ 1ನೇ ತಾರೀಕು ಸಂಬಳ ಆಗಿಬಿಡ್ತದೆ. 9,000 10,000 ಸಂಬಳ ತೊಗೊಂಡು 8 ತಾಸು 12 ತಾಸು ಕೆಲಸ ಮಾಡ್ತಕ್ಕಂಥ ದಿನಗೂಲಿ ನೌಕರಿಗೆ 10 ದಿನ ಆದರೆ ಆಗಲ್ಲ, 15 ದಿನ ಆಗಲ್ಲ, ತಿಂಗಳಗಟ್ಟಲೆ ಸಂಬಳ ಆಗೋದಿಲ್ಲ. 3 ತಿಂಗಳು ಸಂಬಳ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಸರಿಯಲ್ಲ. ಇವತ್ತು ಸಂಬಳ ಸರಿಯಾಗಿ ಕೊಡಬೇಕು, 5ನೇ ತಾರೀಕಿನೊಳಗೆ ಕೊಡಬೇಕು. ನೀವು ಹೆಂಗೆ 1ನೇ ತಾರೀಕು ತೊಗೊಳ್ತೀರೋ ಅದೇ ರೀತಿ ನಿಮಗೆ 5ನೇ ತಾರೀಕು ಒಳಗೇ ನಮಗೆ ಸಂಬಳ ಕೊಡಬೇಕಂತಕ್ಕಂಥ ಬೇಡಿಕೆ ಕೂಡ ಇದರೊಳಗೆ ಇದೆ. ಅದರೊಟ್ಟಿಗೆ ಆ ಇಲಾಖೆಯಲ್ಲಿ ನಡೀತಕ್ಕಂಥ ಅಸಮಾನತೆ ಏನೈತಲ್ಲ, ಕೀಳಿರಿಮೆ, ಗುಲಾಮ ಪದ್ಧತಿ, ಅಪಾಯಿಂಟ್ಮೆಂಟ್ ಆಗಿ ಬಂದಿರತಕ್ಕಂಥವ್ರು ಒಂದೂ ಕೆಲಸ ಮಾಡಲ್ಲ ಹಾಸ್ಟೆಲ್ಗಳೊಳಗೆ. ಅವ್ರ ಜೊತೆಗೆ ಸೂಪರ್ವೈಸರ್ ಕೂಡ ಅವ್ರು ಏನು ಕೆಲಸ ಮಾಡಲ್ಲ. ಎಲ್ಲ ಕೆಲಸ ದಿನಗೂಲಿ ನೌಕರೇ ಮಾಡಬೇಕು. ಕೆಲವು ಹಾಸ್ಟೆಲ್ಗಳಿಗೆ ಹೋದರೆ ಶೌಚಾಲಯ ಕೂಡ ಸ್ವಚ್ಛ ಮಾಡೋ ಅಂತ ಹೇಳ್ತಾರೆ.
ನಾವು ಹೆಂಗೆ ಮಾಡೋದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಕೇಳ್ತಾ ಇದ್ದೀವಿ, ಈ ಅಸಮಾನತೆ ಹೋಗಬೇಕು. ಡಿ ಸಿ ಅವರಿಗೆ ಅಧಿಕಾರ ಇದೆ. ಅದು ಯಾರು ಸ್ವಚ್ಛಗಾರರಿದ್ದಾರೆ, ಯಾರು ಕೂಡ ತೊಳಸ್ಬೇಕು, ಯಾರು ಕೂಡ ಅಡುಗೆ ಮಾಡಬೇಕು, ಆ ಅಪಾಯಿಂಟ್ಮೆಂಟ್ ಆಧಾರನ ಅವ್ರೇನು ಕೆಲಸನೇ ಮಾಡಲಾರ್ದಂಗೆ ಇರೋಕ್ಕೆ ಬಿಡಬಾರ್ದು. ಅವರು ಮಾಡಬೇಕು, ನಮ್ಮವರು ಮಾಡಬೇಕು. ಈ ಅಸಮಾನತೆ ಹೋಗಬೇಕು. ಅಲ್ಲಿ ಏನಾಗಿದೆ ಅಂದರೆ ಅಪಾಯಿಂಟ್ಮೆಂಟ್ ನೌಕರರಿಗೆ ಯಾವತ್ತೂ ಕೂಡ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಯಾವುದೇ ಸರ್ಕಾರ ಮಾಡಿಲ್ಲ. ಅದು BJP ಸರ್ಕಾರ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿಲ್ಲ. ನಾವು ಪ್ರಶ್ನೆ ಮಾಡಬೇಕಾಗಿದೆ ಏನು ಅಂತಂದರೆ, ನಾವು ದುಡಿತಾ ಇದ್ದೀವಿ, ನಮ್ಮ ದುಡಿಮೆಗೆ ತಕ್ಕಂಥ ಸಂಬಳ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ವಿನಃ ಯಾರೋ ಮನೆಯೊಳಗೆ ಕಳ್ತನ ಮಾಡ್ಕೊಂಬಂದು ನಮಗೆ ಕೊಡ್ರಿ ಅಂತಂದು ನಮಗೆ ಕೇಳ್ತಾ ಇಲ್ಲ. ನಾವು ದುಡಿತಾ ಇದ್ದೀವಿ, ನಮಗೆ ಕೊಡ್ರಿ ಅಂತ. ನಾವು ಎಲ್ಲಿವರೆಗೆ ದುಡಿತಾ ಇದ್ದೀವಿ? ಬೆಳಗ್ಗೆ 6 ಗಂಟೆಗೆ ನಾವು ಹಾಸ್ಟ್ಲಿಗೆ ಬಂದಂಥವರು ರಾತ್ರಿ 9 ಗಂಟೆಗೆ 10 ಗಂಟೆವರೆಗೆ ನಾವು ಕೆಲಸ ಮಾಡ್ತಿರ್ತೀವಿ ಹಾಸ್ಟೆಲಲ್ಲಿ. ಅದೇ ರೀತಿ ಕೂಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ನೌಕರದಾರರು ಕೂಡ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಡೀ 700 ಎಕರೆ ಇಲ್ಲೇನು ಆ ಜಮೀನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೌದಾ? ಅಂದರೆ ನಾವೆಲ್ಲರೂ ಕೂಡ ಏನಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಕೆಲಸಕ್ಕೆ ತಕ್ಕಷ್ಟು ನಮಗೆ ಪ್ರತಿಫಲ ಇಲ್ಲ. ಸುಪ್ರೀಂ ಕೋರ್ಟ್ ಅಂತ ಆರ್ಡರ್ ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆದರೆ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಯಾರು ಅದನ್ನು ಉಲ್ಲಂಘನೆ ಮಾಡ್ತಾರೆ, ಯಾರು ಅದನ್ನು ಮುರಿತಾರೆ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ದೇಶದಲ್ಲಿರುವಂಥ ಸರ್ಕಾರಗಳು ಇವತ್ತು ಇದನ್ನು ಮುರಿತಾ ಇದ್ದಾವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂದರೆ ನಾವೆಲ್ಲರೂ ಕೂಡ ಡಿ ಗ್ರೂಪ್ ನೌಕರದಾರರು. ಆದರೆ ಒಬ್ಬ ಕಾಯಮ್ಮ ಡಿ ಗ್ರೂಪ್ ನೌಕರದಾರ ಅವನು ಕೂಡ ಬಂದು ಅಡುಗೆ ಕೆಲಸ ಮಾಡ್ತಾನೆ. ಅವನು ತೊಗೊಳ್ಳೋದು 41,000 ರೂಪಾಯಿ ಸಂಬಳ ತೊಗೊಳ್ತಾನೆ. 41,000 ರೂಪಾಯಿ ಅವ್ನು ಸಂಬಳ ತೊಗೊಳ್ತಾನೆ. ಯಾರು ಕಾಯಂ ನೌಕರದಾರ ತೊಗೊಳ್ತಾನೆ. ಆದರೆ ನಾವು ತೊಗೊಳ್ತಿರೋದೇನು 12,000, 13,000, 14,000, 15,000. ಮತ್ತು ನಮಗೆ ನಾಚಿಕೆ ಆಗಬೇಕಾ ಬೇಡ? ನಮಗೆ ನಾಚಿಕೆ ಆಗಬೇಕಲ್ಲ. ಯಾವ ನಾವು ಪಕ್ಕದಲ್ಲಿ ಇರೋನಿಗೆ 41,000 ಕೊಡ್ತಾರೆ, ನಮಗೆ 12, 13, 14,000 ಕೊಡ್ತಾರೆ ಅಂದರೆ ನಮಗೆ ನಾಚಿಕೆ ಆಗಬೇಕಾ ಬೇಡ? ನಾವು ಸರ್ಕಾರ ಪ್ರಶ್ನೆ ಮಾಡಬೇಕಾ ಬೇಡ? ಪ್ರಶ್ನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಸರ್ಕಾರನ ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ. ಯಾಕೆ ನೀವು ನಮಗೆ ಕೊಡೋಕ್ಕಾಗೋದಿಲ್ಲ ಅಂತ. ನೋಡಿರಿ, ಮೊನ್ನೆ ಬೆಂಗಳೂರಿನ ವಿಕಾಸಸೌಧ ಮತ್ತು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿರುವಂಥ ಹೊರಗುತ್ತಿಗೆ ನೌಕರದಾರಿಗೆ 26,000, 27,000 ಫಿಕ್ಸ್ ಮಾಡ್ಯಾರ. ಅವರೆಲ್ಲ ಡಿ ಗ್ರೂಪ್ ನೌಕರದಾರರು. ಆದರೆ ಏನಾಗಿದೆ, ಮಿನಿಸ್ಟರ್ ಆಫೀಸ್ನೇ ಕೆಲಸ ಮಾಡ್ತಾರೆ, MLA ಆಫೀಸ್ನೇ ಕೆಲಸ ಮಾಡ್ತಾರೆ, ಇನ್ನೊಂದು ಆಫೀಸ್ನೇ ಕೆಲಸ ಮಾಡ್ತಾರೆ, ಬೆಂಗಳೂರಿನ ಮಹಡಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ 26,000, 27,000 ಫಿಕ್ಸ್ ಮಾಡ್ಯಾರೆ. ನಾವು ಹೇಳ್ತಾ ಇದ್ದೀವಿ 31,000 ರೂಪಾಯಿ ನಿಮಗೆ ಕೊಡೋಕೆ ಯೋಗ್ಯತೆ ಇಲ್ಲ ಅಂತಂದರೆ ನಮಗೆ 14 ಕೊಡ್ರಿ ಅಂತ ನಾವು ಕೇಳಬೇಕಾ ಬೇಡ? ಅಷ್ಟಾದ್ರೂ ಕೇಳಬೇಕಲ್ಲ ನಮಗೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾರೆ. ನಾವು ಹೋರಾಟ ಮಾಡ್ತಿರೋದು ಏನಂತಂದರೆ ನ್ಯಾಯವಾದಂಥ ಹೋರಾಟ. ನಾವು ಯಾರ್ದು ಕೂಡ ಕಸ್ಕೊಂಡು ಬಂದು ಕೊಡ್ರಿ, ನಾವು ಇಲ್ಲದ್ದು ಯಾವುದು ಕೂಡ ಕೇಳ್ತಾ ಇಲ್ಲ. ಆದ್ದರಿಂದ ಬಂಧುಗಳೇ, ಈ ಹೋರಾಟವನ್ನು ನಾವು ತೀವ್ರಗೊಳಿಸಬೇಕಾಗಿದೆ. ನಿಮಗೆಲ್ಲ ಏನಾಗಿದೆ ಅಂತಂದರೆ, ನಾವು ಹೋರಾಟ ಕರೆದಂಥ ಸಂದರ್ಭದಾಗ ಅಯ್ಯೋ ನಾವು ಹೋಗಬೇಕು, ಬಡವರ ಸಮಸ್ಯೆನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ನಾನು ಬೆಂಗಳೂರಿಗೆ ಈಗ ಫೋನ್ ಮಾಡ್ತೀನಿ, ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಮತ್ತೆ ಹೋರಾಟವನ್ನು ಮುಂದುವರಿಸಬೇಕಂತಂದೇಳಿ ಈಗಾಗಲೇ ನಾವು ಒಂದು ಇದು ಮಾಡಿದ್ವಿ. ಏನು, ಒಂದು ಸಹಕಾರ ಸಂಘದ ಮುಖಾಂತರ ಸರ್ಕಾರನೇ ನೇರವಾಗಿ ಸಂಬಳ ಕೊಡಬೇಕು ಅಂತ ನಾವು ಕೇಳಿದ್ವಿ. ಅದ್ರ ಪ್ರಕಾರ ವಿಜಯನಗರ ಈಗ ಜಿಲ್ಲಾಧಿಕಾರಿಗಳು ಆಸಕ್ತಿ ತೊಗೊಂಡಿದ್ದಾರೆ. ನಾವು ಅದನ್ನು ಸಂಬಳ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಈಗ ಎಲ್ಲ ಇಲಾಖೆಗಳೊಳಗೆ ಈಗಾಗಲೇ 1,100 ರೂಪಾಯಿ ಈಗಾಗಲೇ ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಿದ್ದಾರೆ. ಹೌದಾ? ಈಗ ಅವರು ಸರ್ಕಾರಕ್ಕೆ ಕಳಿಸ್ತಾರೆ, ರಿಪೋರ್ಟ್ ಕಳಿಸ್ತಾರೆ. ಅಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅದು ಸರ್ಕಾರ ಒಪ್ಪಿಕೊಳ್ಬೇಕು. DC ಅವರೇ ನೇರವಾಗಿ ನಮಗೆ ಸಂಬಳ ಕೊಡುವಂಥ ಪರಿಸ್ಥಿತಿ ಮುಂದಿನ ದಿನಗಳು ಬರಬೇಕು ಅನ್ನೋಂಥದ್ದು ನಮ್ಗೆ ಒತ್ತಾಯ ಇದೆ. ಅದ್ರ ಜೊತೆಲಿ ಇನ್ನೊಂದು ನಮ್ಮ ಒತ್ತಾಯ ಏನಿದೆ, ಈಗಿರುವಂಥ ಸಂಬಳದಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. 31,000 ರೂಪಾಯಿ ನಮಗೆಲ್ಲ ಕಡ್ಡಾಯವಾಗಿ ನಮಗೆ ಸಂಬಳವನ್ನು ನಿಗದಿ ಮಾಡಬೇಕು ಅನ್ನೋಂಥದ್ದು ಪ್ರಮುಖವಾದಂಥ ಬೇಡಿಕೆ ಇದೆ. ಆಮೇಲೆ ನಮಗೆ ವಾರದ ರಜೆಗಳು, ಆಮೇಲೆ PF, ESI ಎಲ್ಲವೂ ಕೂಡ ಕೊಡಬೇಕು. ಆಮೇಲೆ ನಾವು ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಹೊರಗೆಯಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಕನಿಷ್ಠ ನಮಗೆ 10 ಲಕ್ಷ ರೂಪಾಯಿ ನಮಗೆ ಇಡಗಂಟು ಕೊಡಬೇಕು ಅಂತ ಈಗಾಗಲೇ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. ಅಂಗನವಾಡಿಯರಿಗೆ ಕೊಟ್ಟಿದ್ದಾರೆ, ಬಿಸಿ ಊಟದಾರಿಗೆ ಕೊಡ್ತಾರೆ. ಅದೇ ರೀತಿ ಕೂಡ ನಮ್ಮ ಈ ಹೊರಗುತ್ತಿಗೆ ನೌಕರದಾರಿಗೆ ಕೂಡ ಕನಿಷ್ಠ 10 ಲಕ್ಷ ಕೊಡಬೇಕು ಅಂತಂದು ಒತ್ತಾಯ ಮಾಡ್ತಾ ಇದ್ವಿ. ಈ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ನಾವು ನೀವು ಎಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ತಾವೆಲ್ಲರೂ ತಯಾರಾಗಿರಬೇಕು ಅಂತ ಹೇಳ್ತಾ ನನ್ನ ಮಾತು. ಸಾವಿತ್ರಿಬಾಯಿ ಪುಲೆರವರ ಜನ್ಮದಿನವನ್ನ ವರ್ಷ ಪೂರ್ತಿ ವಿಶೇಷವಾಗಿ ಆಚರಿಸಲು ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ನಿರ್ಧರಿಸಲಾಗಿದೆ. ಈ ಭಾಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆರವರ ಜೀವನ ಚರಿತ್ರೆ ಸಾರುವ ಪುಸ್ತಕಗಳನ್ನು ವಿತರಿಸಲಾಗಿದೆ. ಹೀಗೆ
ಈ ಅಂಶಕ್ಕೆ ಸಂಬಂಧಿಸಿದಂತೆ 17ನೇ ವಾರ್ಡಿನಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿದ ಭೀಮವಾದ ದಲಿತ ಸಂಘರ್ಷ ಸಮಿತಿಯು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಾವಿತ್ರಿಬಾಯಿ ಫುಲೆರವರ ಜೀವನ ಚರಿತ್ರೆ ಸಾರುವ ಪುಸ್ತಕಗಳನ್ನು ವಿತರಿಸಿ ಅವರ ಆದರ್ಶಗಳನ್ನು ಪಾಲಿಸುವಂತೆ ಮಕ್ಕಳಲ್ಲಿ ಕರೆ ನೀಡಲಾಯಿತು. ಇಂತಹ ಒಂದು ಮಹಾತಾಯಿಯ ಜನ್ಮ ಜಯಂತಿ ಏನಿದೆ ಜನವರಿ 3 ಅದನ್ನು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕನ್ನೋದು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಉದ್ದೇಶವಾಗಿತ್ತು. ಈ ಒಂದು ವಿಜಯನಗರ ಜಿಲ್ಲಾ ಘಟಕ ಏನಿದೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಜಿಲ್ಲಾ ಘಟಕ ಇವತ್ತಿನ ದಿವಸ ಆ ತಾಯಿಯ ಒಂದು ಜಯಂತಿಯ ಅಂಗವಾಗಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡ್ರೆ. ಇದಾದ ನಂತರ ಭೀಮವಾದ ದಲಿತ ಸಂಘರ್ಷ ಸಮಿತಿ ಈ ದೇಶದಲ್ಲಿ ಅತ್ಯಂತ ಭಾವನಾತ್ಮಕ ಸಂಬಂಧಗಳಂದರೆ ಎರಡಿರ್ತದೆ. ಒಂದು ಸಾವಿನ ಮನೆ, ಮತ್ತೊಂದು ಮಗು ಜನಿಸಿರ್ತಕ್ಕಂಥ ಮನೆ. ಈ ಎರಡರಲ್ಲೂ ಕೂಡ ಆ ಸಂತೋಷದ ಜೊತೆಗೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ಇರಬೇಕು ಅನ್ನೋದು ನಾವು ಒಂದೇ ಒಂದು ವಿಚಾರವನ್ನು ಹೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಎಂತಂದರೆ ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಘರ್ಜಿಸಲೇಬೇಕು ಅಂತ. ಅಂದರೆ ನಮ್ಮ ತಂದೆ ತಾಯಿಗಳು ಓದಿಸ್ತಾ ಇರ್ಬೇಕಾದ್ರೆ ಅವ್ರು ಓದಬೇಕಾದ್ರೆ ಶಿಕ್ಷಣ ವಂಚಿತರಾಗಿದ್ದರು. ನಮಗೆ ಅಲ್ಪ ಸ್ವಲ್ಪ ಓದಿಸಿರ್ತಕ್ಕಂಥದ್ದಿತ್ತು. ಈಗ ಶಿಕ್ಷಣ ಒಂದು ಹಕ್ಕಾಗಿದೆ, ಅದು ಒಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ನೀತಿಯಾಗಿ ಪರಿಣಾಮ ಆದ ನಂತರ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡಿತಾ ಇದೆ. ಅದರ ಜೊತೆಗೆ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೇವೆ. ನಮ್ಮ ಹಿಂದಿನ ಪೀಳಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಾವೆ. ಆದರೆ ಮುಂದಿನ ಪೀಳಿಗೆ ಯಾವುದೇ ಕಾರಣಕ್ಕೂ ಕೂಡ ಪುಸ್ತಕ ಇಲ್ಲ, ಪೆನ್ ಇಲ್ಲ, ಬಟ್ಟೆ ಇಲ್ಲ ಅಂತಕ್ಕಂಥ ಕೊರಗಿನಿಂದ ಆ ಮಕ್ಕಳು ಶಾಲೆಯಿಂದ ದೂರ ಇರಬಾರ್ದು ಮತ್ತು ವಿದ್ಯಾಭ್ಯಾಸದಿಂದ ಶಿಕ್ಷಣದಿಂದ ದೂರ ಇರಬಾರ್ದು ಅನ್ನೋ ಉದ್ದೇಶ ಭೀಮವಾದ ದಲಿತ ಸಂಘರ್ಷ ಸಮಿತಿಯದ್ದಾಗಿತ್ತು. ಚುನಾವಣೆ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ನೋಡಿದ್ದೇವೆ. ನಮ್ಮ ಏರಿಯಾಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ದೇವಸ್ಥಾನಕ್ಕೆ ಕಳಶ ಇಲ್ಲ, ದ್ವಾರ ಬಾಗಿಲಿಲ್ಲ, ಸ್ವಾಗತ ಕಮಾನುಗಳಿಲ್ಲ, ಅವನ್ನೆಲ್ಲ ಮಾಡಿಸ್ಕೊಂತಾರೆ. ಆದರೆ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಮಾತ್ರ ನಾವು ಮರಿತಾ ಇದ್ದೀವಿ. ಹಾಗಾಗಿ ಈ ಬಾರಿ ಏನೇ ಮುಖಂಡರುಗಳು ದಾನಿಗಳು ಬಂದಾಗ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನು ಕಂಡಿದ್ದು, ನಾವು ಮೊದಲು ನಮ್ಮ ಶಾಲೆಗಳು, ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಶಾಲೆಗಳು, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗಳು ಅದೇನು ಮೇಲ್ಛಾವಣಿ ಕುಸಿತ ಇರ್ಬೋದು, ಗೋಡೆಗಳು ಬಿರುಕು ಬಿಟ್ಟಿರ್ತಕ್ಕಂಥದ್ದು ಇರ್ಬೋದು, ಮೂಲ ಸೌಕರ್ಯಗಳೇ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಮೊದಲು ನಮಗೇನಾದರೂ ಡಿಮ್ಯಾಂಡ್ ಅಲ್ಲಿ ಇಟ್ಟಾಗ ಏನು ಬೇಕು ಅಂತ ಕೇಳಿದಾಗ ನಾವು ಶಾಲೆಗಳ ಜೀರ್ಣೋದ್ಧಾರ ಆಗಬೇಕು, ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಆಗಬೇಕು. ಆ ಮೂಲಕ ನಾವು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆನ ಅಲ್ಲಿಂದ ಮೊದಲ ಹೆಜ್ಜೆಯನ್ನಾಗಿ ಮಾಡಬೇಕು ಅನ್ನೋ ಮನವಿ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರುಗಳಿಗೆ, ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳಿಗೆ ಕೇಳ್ಕೊಳ್ತೀನಿ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ನಿಜಕ್ಕೂ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರು 3 ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿವೆ. ಸರ್ಕಾರಿಯ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು, ಅದೇ ರೀತಿ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಯಾವುದೇ ಪದಾಧಿಕಾರಿಗಳು ಮನೆಯಲ್ಲಿ ಸಾವಾದರೆ ಅವರಿಗೆ 3,000 ಕೊಡ್ತಕ್ಕಂಥದ್ದು, ಮತ್ತು ಆ ಪದಾಧಿಕಾರಿಗಳ ಮನೆಯಲ್ಲಿ ಹೆರಿಗೆ ಆದರೂ ಅವರಿಗೂ ಗೌರವಧನ ಸಹಾಯ ಕೊಡ್ತಕ್ಕಂಥದ್ದು. ಯಾಕಂದರೆ ಮಗು ಹುಟ್ಟಿದಾಗ ಒಳ್ಳೆಯದೊಂದಾಗಲಿ, ಅವ್ರ ಮನೆಗೆ ಏನೇ ದುಃಖ ಇದ್ದಾಗೂ ಕೈ ಜೋಡಿಸೋಣ, ವಿದ್ಯೆದಾಗೂ ಮಾಡ್ತಕ್ಕಂಥ ಒಂದು 3 ಒಳ್ಳೆಯ ಒಂದು ವಿಚಾರಗಳು ಇಟ್ಕೊಂಡು ಮಾಡ್ತಿದ್ದಾರೆ. ಇವತ್ತಿನ ದಿನ ಸಾವಿತ್ರಿಬಾಯಿ ಫುಲೆ ಇವರು ಅಕ್ಷರಮ್ಮ ಅವ್ವ ಅಂತ ಹೇಳ್ತಕ್ಕಂಥ ಅದೊಂದು ಎಲ್ಲ ಭಾರತ ದೇಶದಾಗಿದೆ. ಅಂಥ ದಿನಗಳಲ್ಲಿ ಅವರು ಒಂದು ಎಜುಕೇಷನ್ ಬಗ್ಗೆ ಎಂಥ ಒಂದು ಮಹತ್ವ ಕಾರ್ಯವನ್ನು ಮಾಡಿದೆ ಅಂತ ಈ ಮಕ್ಕಳಿಗೆಲ್ಲ ಮನವರಿಕೆ ಆಗಿ ಇವತ್ತು ಮಕ್ಕಳಿಗೆ ಇಷ್ಟೆಲ್ಲ ಸವಲತ್ತಿದ್ದರೂ ಮನೆಯಲ್ಲಿ ಮಕ್ಕಳಿಗೆ ಸರಿಯಾಗಿ ಸಾಲಿ ಕಳಿಸಲ್ಲ. ಅಂಥ ಒಂದು ದಿನಗಳಲ್ಲಿ ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಒಂದು ಭಾವಚಿತ್ರ ಹಾಕಿ ಅವ್ರದ್ದಂಥ ಆದರ್ಶ ಎಲ್ಲ ಮಕ್ಕಳಿಗೆ ಆಗಲಂತ ಕೊಡ್ತಕ್ಕಂಥ ನಿಜಕ್ಕೂ ಶ್ಲಾಘನೆ ಅಂತ ಹೇಳ್ತಾ, ಇದೇ ರೀತಿ ಭೀಮವಾದ ದಲಿತ ಸಂಘರ್ಷವರು ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಂತ ಅನಿಸ್ತಾ ಇವತ್ತು ಕರೆದು ಎಲ್ಲರಿಗೂ ಕೊಡ್ತಕ್ಕಂಥ ಇದು ಭಾಳ ಒಂದು ಒಳ್ಳೆಯ ಉದ್ದೇಶ ಅಂತ ನಾನು ಅನಿಸ್ತೇನೆ. ಇನ್ನು ಫುಲೆರವರ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ದಲಿತ ಮಹಿಳೆಯ ಹೆರಿಗೆ ಆಗಿದ್ದಲ್ಲಿ 3,000 ರೂಪಾಯಿ ಸಹಾಯಧನ, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳಿಗೆ ಉಚಿತವಾಗಿ ಬುಕ್ಸ್ಗಳ ವಿತರಣೆ ಸೇರಿದಂತೆ ಬಡ ಕುಟುಂಬದ ಮನೆಯಲ್ಲಿ ಯಾರಾದರೂ ಸಾವಿಗೀಡಾಗಿದ್ದಲ್ಲಿ ಅಂತ್ಯಕ್ರಿಯೆ ನಡೆಸಲು 3,000 ರೂಪಾಯಿ ಸಹಾಯಧನ ನೀಡಲಾಗುವುದೆಂದು ಸಮಿತಿಯ ಮುಖ್ಯಸ್ಥ ರಾಮಚಂದ್ರರವರು ಈ ವೇಳೆ ತಿಳಿಸಿದ್ದಾರೆ. ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಅಂಗವಾಗಿ ಜನವರಿ 3ರಂದು ಸಾವಿತ್ರಿಬಾಯಿ ಫುಲೆದು ಜನ್ಮದಿನ ಅಂಗವಾಗಿ ಇವತ್ತು ನಮ್ಮ ಈ ಕಿರಿಯ ಪ್ರಾಥಮಿಕ ಶಾಲೆಗೆ ಸಾವಿತ್ರಿಬಾಯಿ ಫುಲೆ ಪುಸ್ತಕಗಳನ್ನು ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಕೊಡಬೇಕಂತೇಳಿ ತೀರ್ಮಾನ ತಗೊಂಡು, ಯಾಕಂದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಸಾವಿತ್ರಿಬಾಯಿ ಫುಲೆ
ವಿದ್ಯಾಮಾತೆ ಅಂತೇಳಿ ಇವತ್ತು ಹೆಸರುವಾಸಿ ತಗೊಂಡ್ರು ಅದು. ಹಾಗಾಗಿ ಇದ್ರ ಭಾಗವಾಗಿ ನಾವು ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಭೀಮವಾದ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಮೂರು ಕಾರ್ಯಕ್ರಮ ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಒಂದನೇದು ಬಂದು ಯಾರನ್ನ ಮಕ್ಕಳು ಮನೆಯಲ್ಲಿ ಹೆಣ್ಮಕ್ಳು ಯಾರನ್ನ ಡೆಲಿವರಿ ಆದರೆ ಅವ್ರಿಗೆ 3,000 ರೂಪಾಯಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ತೊಗೊಂಡಿದ್ವಿ. ಆಮೇಲೆ ಎರಡನೇದು ಬಂದುಬಿಟ್ಟು ಮನೇಲಿ ಯಾರನ್ನ ಡೆತ್ ಆದರೆ ಅವರಿಗೆ 3,000 ರೂಪಾಯಿ ಕೊಡ್ಬೇಕು, ಅಂತ್ಯಕ್ರಿಯೆಗಾಗಿ 3,000 ಕೊಡ್ಬೇಕಂತೇಳಿ. ಆಮೇಲೆ ಬಡ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾರು ಓದ್ತಾ ಇದ್ದಾರಲ್ಲ ಬಡ ಮಕ್ಕಳ ಸಲುವಾಗಿ ಉಚಿತವಾಗಿ ಬುಕ್ಸನ್ನು ಕೊಡಬೇಕಂತೇಳಿ ಸದ್ಯಕ್ಕೆ ಇವತ್ತಿನ ದಿವಸ ನಾವು ಒಂದು ಪ್ರಾರಂಭ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ನಾವು ಬುಕ್ ಕೊಡಲಿಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡು 1 ವರ್ಷ ಪೂರ್ಣಗೊಂಡಿದೆ. ಈ ಭಾಗವಾಗಿ ಹೊಸಪೇಟೆಯ ವಡಕರಾಯ ಆಟೋ ಚಾಲಕರಿಂದ ಅನ್ನ ಸಂತರ್ಪಣೆ ನೆರವೇರಿಸಿ ರಾಮನ ಕೃಪೆಗೆ ಪಾತ್ರರಾದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಮುಖ್ಯ ಬೀದಿ ವಡಕರಾಯ ಸ್ವಾಮಿ ಆಟೋ ಚಾಲಕರಿಂದ ದಿನಾಂಕ 22ರಂದು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿ ರಾಮನ ಕೃಪೆಗೆ ಪಾತ್ರರಾದರು. हनुमान के अयोध्यापति रामचंद्र जी की गंगा माता की काली माता की माता की भारत माता की हर 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 जय श्री राम जय श्री राम जय श्री राम. ಬಳಿಕ ನೆರೆದ ಭಕ್ತರೆಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ರಾಮನಾಮ ಜಪಿಸುವುದರೊಂದಿಗೆ ಭಕ್ತಿ ಸಮರ್ಪಿಸಿದರು. ಪ್ರತಿಷ್ಠಾಪನೆ ನಿಮಿತ್ತ ಏನು ಒಂದು ಪೂಜೆಯನ್ನ ಮತ್ತು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ನಮಗೆ ಯುವಕರು ಧರ್ಮದತ್ತ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಆ ರಾಮನವಮಿ ಮಾಡಿ 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 ಏನಾಗಿತ್ತು, ವರ್ಷದಿಂದ ವರ್ಷಕ್ಕೆ 100 ವರ್ಷ 200 ವರ್ಷ 300 ವರ್ಷ ಇದೇ ರೀತಿಯಾಗಿ ಕಳೀತಾ ಹೋಗಿ ಕೊನೆಗೆ 500 ವರ್ಷಗಳ ನಂತರ ಮತ್ತೆ ನಾವು ನಮ್ಮ ರಾಮಲಲ್ಲನನ್ನು ಆ ಭವ್ಯ ಮಂದಿರದಲ್ಲಿ ಕೂಡಿಸಲಿಕ್ಕೆ ಅನುವಾಯಿತು. ಇದರಲ್ಲಿ ಬಹಳ ಪ್ರಮುಖ ಪಾತ್ರ ಅಂತಂದ್ರೆ ಯುವಕರ ಪಾತ್ರ. ಯಾವ ರೀತಿ ಇವತ್ತು ವಡಕರಾಯ ಯುವಕ ಈ ಒಂದು ಆಟೋ ಸ್ಟ್ಯಾಂಡ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ, ಇದೇ ರೀತಿಯಾಗಿ 500 ವರ್ಷಗಳಿಂದ ನಮ್ಮ ಯುವಕರು ಇದೇ ರೀತಿ ಮಾಡ್ತಾ ಬಂದ್ರು ರಾಮನವಮಿಯನ್ನ. ಅದರ ಪ್ರತಿಫಲವಾಗಿ ಇವತ್ತು ನಾವು ರಾಮ ಮಂದಿರವನ್ನ ನೋಡ್ತಾ ಇದ್ದೇವೆ. ರಾಮನ ಸಂಕೇತ ಇವತ್ತು ನಮಗೆ ನಮ್ಮ ಭಾರತದ ಸಂಕೇತ. ರಾಮನ ಭಕ್ತಿ ರಾಷ್ಟ್ರದ ಭಕ್ತಿ. ವಿಶೇಷವಾಗಿ ನಮಗೂ ಮತ್ತು ರಾಮನಿಗೂ ಅವಿನಾಭಾವ ಸಂಬಂಧ ಇದೆ. ಯಾಕಂತಂದ್ರೆ ನಾವು ಹನುಮ ಹುಟ್ಟಿದ ಅಂಜನಾದ್ರಿಯ ಕೂಗಳತೆಯ ಹತ್ತಿರದಲ್ಲಿದ್ದೇವೆ. ನಾವು ಯಾವ ರೀತಿ ಆಂಜನೇಯ ರಾಮನನ್ನ ತನ್ನ ಗುರು ಎಂದು ಒಪ್ಪಿಕೊಂಡು ಇಡೀ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ, ಅದೇ ರೀತಿಯಾಗಿ ನಮ್ಮ ಏನಿವತ್ತು ಯುವಕರು ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೆಯತಕ್ಕಂಥ ಪ್ರಾಣ ಪ್ರತಿಷ್ಠೆಯನ್ನ ಇಲ್ಲಿ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಆ ಒಂದು ಯುವಕರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಇದೇ ರೀತಿಯಾಗಿ ವರ್ಷಾಚರಣೆಯನ್ನು ಮಾಡ್ತಾ ಬನ್ನಿ. ಹಾಗೇನೆ ಏನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ಯಾಕಂತಂದ್ರೆ ಯಾವ ಒಂದು ಸಂಘಟನೆ, ಯಾವ ಒಂದು ಮನೆತನ ಅನ್ನದಾನವನ್ನು ಮಾಡ್ತಾ ಹೋಗ್ತದೆ, ಅದು ನಿರಂತರ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇದು ನಾವು ಇತಿಹಾಸದಿಂದನೂ ಬಹಳಷ್ಟು ನೋಡಿದ್ದೇವೆ. ಹಾಗಾಗಿ ನಿಮ್ಮ ಆಟೋ ಸ್ಟ್ಯಾಂಡ್ ಯುವಕರೆಲ್ಲರೂ ಏನು ಮಾಡಿದಿರಿ, ತಮ್ಮಲ್ಲಿರ್ತಕ್ಕಂಥ ಸದಸ್ಯರಿಗೆಲ್ಲರಿಗೆ ಆ ರಾಮನು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ. ಇದೇ ರೀತಿಯಾಗಿ ಧರ್ಮದ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ಆಶೀರ್ವಾದ ಮಾಡಲಿ. ಆ ಬಜರಂಗಿಯ ತಮ್ಮಲ್ಲಿ ಶಕ್ತಿ ತುಂಬಿದ್ದಾನೆ. ಇವತ್ತು ನಾವು ಯಾವುದೇ ಕಾರ್ಯಗಳನ್ನ ಮಾಡ್ತೇವೆ ಅಂತಂದ್ರೆ ಸುಮ್ಮನೆ ಅಲ್ಲ, ಭಗವಂತ ನಮ್ಮನ್ನ ಆಯ್ಕೆ ಮಾಡ್ಕೊಂತಾನೆ. ಇಷ್ಟು ಜನ ಇದ್ರು ಯುವಕ ಸಂಘದವರು ಒಳಗೆ ಈ ಏನು ಆಟೋ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಆ ಆಂಜನೇಯ ಮತ್ತು ರಾಮ ಆಯ್ಕೆ ಮಾಡ್ಕೊಂಡಿದ್ದಾನೆ, ನಿಮ್ಮಿಂದ ಈ ಕೆಲಸ ನಡಿಬೇಕು ಅಂತಂತೇಳಿ. ಹಾಗಾಗಿ ಯಾಕಂದ್ರೆ ವಡಕರಾಯನ ಹೆಸರೇ ಅದೇ ರೀತಿ.
ಏನು ಹನುಮ ಮಾಲೆ ಶುರು ಆಯಿತು ಅದು ಕೂಡ ಈ ಒಡಕರಾಯ ದೇವಸ್ಥಾನದಿಂದನೇ ಶುರುವಾಗಿದ್ದು. ನಮ್ಮ ಹೊಸಪೇಟೆಗೆ ಒಡಕರಾಯ ಅಂದರೆ ಒಂದು ಶಕ್ತಿ ಕೇಂದ್ರ ಅಂತ ಹೆಸರಿಟ್ಟಿರ್ತಕ್ಕಂಥ ಆಟೋ ಸ್ಟ್ಯಾಂಡ್ನವರು ತಾವು ಕೂಡ ಎಲ್ಲ ರೀತಿಯಾಗಿ ಅಭಿವೃದ್ಧಿ ಆಗಲಿ, ವರ್ಷ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಈ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಮತ್ತು ನಮ್ಮ ಹೊಸಪೇಟೆ ಊರಲ್ಲಿ ರಾಮ ಮಂದಿರ ಸ್ಥಾಪನೆಯಾಗಿ 1 ವರ್ಷ ಆಗಿದೆ. ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಇವತ್ತು ಅದೇ ಹಬ್ಬ ಇಲ್ಲಿ ಹೊಸಪೇಟೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಜೈ ಶ್ರೀರಾಮ್. ಅದೇ ರೀತಿಯಾಗಿ ಎಲ್ಲರೂ ಒಂದು ರಾಮ ಧರ್ಮದಲ್ಲೇ ನಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ನನ್ನ 2 ಮಾತುಗಳನ್ನು ಹೊಸಪೇಟೆ ಆವಪ ಲೇಡೀಸ್ ಕ್ಲಬ್ನ 2ನೇ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಂಕ್ರಾಂತಿ ಸುಗ್ಗಿಯನ್ನ ಆಚರಿಸಲಾಗಿದೆ. ಹೀಗೆ ಗ್ರಾಮಾಂತರ ಪ್ರದೇಶದಲ್ಲಿನ ಹೊಲಗದ್ದೆಗಳಿಗೆ ಆಗಮಿಸಿದ ಹೊಸಪೇಟೆ ಆವೋಪ ಲೇಡೀಸ್ ಕ್ಲಬ್ನ ಸರ್ವ ಸದಸ್ಯರು ಹಿಂದೂ ಸಂಪ್ರದಾಯದಂತೆ ಗಂಗಾ ಪೂಜೆ ಸಲ್ಲಿಸಿ ರೈತರು ಬೆಳೆದ ಬೆಳೆ ಉತ್ತಮ ಇಳುವರಿ ಕೊಡಲೆಂಬ ಉದ್ದೇಶದಿಂದ ಭೂಮಾತೆಗೆ ಚರಗ ಚೆಲ್ಲಿದರು. ಬಳಿಕ ರೈತ ದಂಪತಿಗಳಿಗೆ ಸನ್ಮಾನಿಸಿ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡುವ ಮೂಲಕ ಕಲೆ, ಸಂಪ್ರದಾಯ, ಸಂಸ್ಕೃತಿ ಹಾಗೂ ಆಚರಣೆಗಳ ಕುರಿತಾಗಿ ಇಂದಿನ ಪೀಳಿಗೆಗೆ ಪರಿಚಯಿಸಿಕೊಡುವ ಮೂಲಕ ಕ್ಲಬ್ನ 2ನೇ ವಾರ್ಷಿಕೋತ್ಸವವನ್ನ ಆಚರಿಸಿದರು. ನಮ್ಮನೆ ತನಕ ಭಾಗ್ಯದಲ್ಲಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ ಇಲ್ಲೇ ಬೇಡ್ರಿ ಹೌದೇ ಕರುಣದಿಂದ ಜೋಡಿಸಿ ಹೂವೆ ಚರಣಕ್ಕೆ ಬಾರೆ ನಮ್ಮನೆ ತನಕ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ನಿಮಿತ್ತ ಹೊಲಗದ್ದೆಗಳಲ್ಲಿ ಸಂಕ್ರಾಂತಿಯ ಸುಗ್ಗಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.